ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಉದ್ದಿನ ಬೇಳೆಯಲ್ಲಿ 2 ರೆಸಿಪಿ ಮಾಡ್ತಾಯಿದ್ದೀನಿ ಸ್ಪೆಷಲ್ಲಾಗಿ. ಅದು ಯಾವ ಥರ ಅಂತ ನೋಡೋಣ ಬನ್ನಿ. ಉದ್ದಿನ ಬೇಳೆ ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಈಗ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಯಲ್ಲೇ ತುಂಬ ನುಣ್ಣಗೆ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ರುಬ್ಬಿಟ್ಕೊಂಡಿರುವಂಥ ಉದ್ದಿನಬೇಳೆ ಹಿಟ್ಟಿಗೆ ನೋಡಿರಿ, ಇಲ್ಲಿ 1 ಚಿಟಿಕೆ ಅಷ್ಟೇ ಸೋಡಾ ಪುಡಿ, ಚಿಟಿಕೆ ಹಾಕಿದ್ರೆ ಸಾಕು. ಉಪ್ಪು ಕಮ್ಮಿನೇ ಹಾಕ್ಕೊತಾ ಇದ್ದೀನಿ, ನೆಕ್ಸ್ಟ್ ಹಾಕ್ಕೋಬೇಕು. ಹಾಗಾಗಿ ಉಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎರಡು ತುಂಬ ಚೆನ್ನಾಗೆಲ್ಲ ಕಲಿಸ್ಬಿಟ್ಟು ಈಗ ಹೊಡೆ ಹಾಕ್ಕೊತಾ ಇದ್ದೀನಿ. ಪ್ಲೈನಾಗೇ, ಏನು ಮಸಾಲೆ ಏನು ಹಾಕ್ತಾಯಿಲ್ಲ. ಇದು 2 ಥರ ಮಾಡೋದ್ರಿಂದ ಏನು ಮಸಾಲೆ ಹಾಕ್ತಾಯಿಲ್ಲ. ಕೈಯಲ್ಲೇ ತುಂಬ ಚೆನ್ನಾಗಿ ಹಾಕ್ಕೋಬೋದು. ಉದ್ದಿನ ವಡೆನೇ ಚೆನ್ನಾಗಿ ಬರ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಹುಬ್ಕೊತಾ ಇದೆ ಎಣ್ಣೆಗೆ ಹಾಕಿದ ತಕ್ಷಣ. ಇದು ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ರಿ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ ವಡೆಗಳು, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ವಡೆಗಳನ್ನು ಫ್ರೈ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಈಗ ಅದರಲ್ಲಿ ಸ್ವಲ್ಪ ಸ್ವೀಟ್ ಮಾಡ್ತಾಯಿದ್ದೀನಿ. ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಫಸ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರು, ಜಾಮೂನು ಪಾಕ ಯಾವ ಥರ ತೆಗಿತೀವೋ ಆ ಥರ ತಗೋಬೇಕು. ಆ ಅಳತೆಯಲ್ಲಿ ಅದು ಬೆಲ್ಲ ಪಾಕ ಅಲ್ಲಿ ಕಾಯ್ತಾ ಇರುತ್ತೆ. ಅಷ್ಟರಲ್ಲಿ ನಾವಿಲ್ಲಿ ಮೊಸರು, ಸ್ವಲ್ಪ ಉಪ್ಪು, ಮೊಸರಿಗೆ ಮತ್ತು ಸಕ್ಕರೆ, ಸ್ವಲ್ಪ ಸಕ್ಕರೆನೂ ಹಾಕಬೇಕು. ಸ್ವಲ್ಪ ಸಕ್ಕರೆ ಹಾಕಿ ಜೀರಿಗೆ ಪುಡಿ ಹಾಕೋಣ. ಈಗ ಜೀರಿಗೆ ನಾನು ಮನೆಯಲ್ಲೇ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಪುಡಿ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ. ಇದು ದಹೀರ್ ವಡೆ ಅಂತಾರೆ, ಇಲ್ಲ ಮೊಸರು ವಡೆ ಅಂತಾರೆ. ಇದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ತುಂಬ ಗಟ್ಟಿಯಾಗೇನು ಬೇಕಾಗಲ್ಲ, ಒಂದು ಮೀಡಿಯಮ್ಮಲ್ಲಿದ್ದರೆ ಸಾಕು. ಈ ಥರ ಎಲ್ಲ ಕಲಿಸ್ಬಿಟ್ಟು ವಡೆ ಫಸ್ಟು ಈ ಥರ ನೀರಿಗೆ ಹಾಕ್ಕೊಳ್ಳೋಣ. ಇಮ್ಮಿಡಿಯೇಟ್ಲಿ ನೀರಿಗೆ ಹಾಕ್ಕೊಂಡು ನೀರೆಲ್ಲ ಆ ಥರ ಹಿಂಡ್ಕೋಬೇಕು. ಹಿಂಡ್ಕೊಂಡು ನಾವು ಒಂದು ಬೌಲಿಗೆ ಹಾಕ್ಕೊಂಡು ಮೇಲೆ ಕಲಸಿಟ್ಟಿರುವಂಥ ಎಲ್ಲ ಮೊಸರು, ಇದನ್ನು ದಹೀರ್ ವಡೆ ಅಂತಾರೆ. ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ಹೋಟ್ಲಲ್ಲಿ ಒಂದು ವಡೆಗೆ, ಮೊಸರು ವಡೆ ಅಂದರೆ 30-40 ರೂಪಾಯಿ ತೊಗೊತಾರೆ. ನೀವು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸ್ನ್ಯಾಕಲ್ಲೂ ತಿನ್ಬೋದು, ಲಂಚಲ್ಲೂ ತಿನ್ಬೋದು. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮಾಡಿಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ನೋಡಿ, ನಾವು ಸಕ್ಕರೆ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಮೊಸರೆಲ್ಲ ಮೇಲೆ ಹಾಕ್ಕೊಂಡು ಚೆನ್ನಾಗಿರುತ್ತೆ. ನಾವು ವಡೆ ಫುಲ್ ಮುಳುಗೋವರೆಗೂ ಮೊಸರು ಹಾಕ್ಕೋಬೇಕು. ಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕೋಣ. ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪಲ್ಲಿ ಡೆಕೋರೇಷನ್ ಮಾಡ್ಕೊಂಡ್ರೆ ಮೊಸರು ವಡೆ ಅಥವಾ ದಹೀರ್ ವಡೆ ಅಂತಾರೆ ಇದನ್ನು. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ, ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗ ಸ್ವೀಟು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸ್ಪೂನಿಗೆ ಹಿಂಗೆ ಅಂದ ತಕ್ಷಣ ಸ್ಮೂತಾಗಿ ಹೆಂಗೆ ಬರ್ತಾಯಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮೊಸರಲ್ಲಿ ವಡೆನ ಅಂದ್ಕೋಬೋದು. ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ವಡೆ ಯಾವ ಥರ ಮಾಡೋದು ಅಂತ. ಈಗ ನೋಡಿ, ಸ್ವೀಟ್ಗೆ ಇದು ನೀರಲ್ಲಿ ಹಾಕೋ ಅವಶ್ಯಕತೆ ಏನಿರಲ್ಲ, ಡೈರೆಕ್ಟ್ ವಡೆನೇ. ಆ ಥರ ಬೆಲ್ಲದ ಪಾಕಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರ್ ಆಗಲೇ ಮಿಕ್ಸ್ ಮಾಡಿದ್ದೀನಿ. ಅದನ್ನು ವಡೆ ಎಲ್ಲ ಎಷ್ಟು ಬೇಕೋ ಅಷ್ಟು ವಡೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಪಾಕಕ್ಕೆ. ಇದು ಒಂದು 1/4 ಗಂಟೆಯಿಂದ 20 ನಿಮಿಷ ಚೆನ್ನಾಗಿ ನೆನಿಬೇಕು. ಜಾಮೂನ್ ಯಾವ ಥರನೋ ಅದೇ ಥರನೇ ನೆನಿಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಕಣ್ರಿ. ಉದ್ದಿನ ವಡೆ ಬೆಲ್ಲದ ಪಾಕ ಅಂದ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಇದು ಆಂಧ್ರದಲ್ಲಿ ಬೆಲ್ಲಂ ಗಾರಲು ಅಂತಾರೆ. ಅದಕ್ಕೆ ನೋಡೋಣ, ನಾವು ಇಲ್ಲಿ ಮಾಡ್ಕೋಬೋದಲ್ಲ ಅಂತ ಮಾಡ್ತೀವಿ. 2 ಕಾಂಬಿನೇಷನ್